Hi friends, complete English grammar. In this video, we'll be discussing pronoun and its types. Pronoun ಮತ್ತೆ ಅದರ types ಬಗ್ಗೆ ಡಿಸ್ಕಸ್ ಮಾಡೋಣ. Pronoun sarvanama. What is pronoun? Pronouns are small words that take place of noun and you can use a pronoun instead of noun. ನೌನ್ ಬದಲಿಗೆ ನಾಮಪದ ಬದಲಿಗೆ ನಾವು ಸರ್ವನಾಮನ ಬಳಕೆ ಮಾಡ್ತೀವಿ. ಸೊ ಯಾವ ಟೈಮಲ್ಲಿ ನಾವು ನೌನ್ ಬದಲಿಗೆ ನಾಮಪದ ಬದಲಿಗೆ ಸರ್ವನಾಮ ಪ್ರೊನೌನ್ ಬಳಕೆ ಮಾಡಬೇಕಾಗುತ್ತೆ. ಯೂಸ್ ಟು ಅವಾಯ್ಡ್ ಇಟ್ಸ್ ರಿಪಿಟೇಷನ್ ಅಂಡ್ ವೆನ್ ವಿ ನೋ ಆರ್ ಡೋಂಟ್ ನೋ ದಿ ನೌನ್. ನೋಡಿ, ಸೆಂಟೆನ್ಸ್ ವಾಕ್ಯದಲ್ಲಿ ನಾಮಪದನ ರಿಪಿಟೇಷನ್ ಮಾಡೋ ಬದಲಿಗೆ ನಾವು ಪ್ರೊನೌನ್ನ ಬಳಕೆ ಮಾಡ್ತೀವಿ ಅಂಡ್ ಸರ್ವನಾಮನ ಬಳಕೆ ಮಾಡ್ತೀವಿ. ಸೊ ಯಾವಾಗ ನಮಗೆ ನಾಮಪದ ಗೊತ್ತಿರುತ್ತೆ ಅವ್ರ ಇರದೇ ಇದ್ದಾಗ ಕೂಡ ನಾವು ಏನ್ ಮಾಡ್ತೀವಿ, ಸರ್ವನಾಮನ ಬಳಕೆ ಮಾಡ್ತೀವಿ. ಈಗ ಒಂದು ಎಕ್ಸಾಂಪಲ್ ತಗೋತೀನಿ ನಾನು. ವಿತೌಟ್ ಪ್ರೊನೌನ್, ಈಗ ಫಸ್ಟ್ ಸ್ಟೂಡೆಂಟ್ಸ್ ವಿಲ್ ಸ್ಕೋರ್ ಹೈ ಮಾರ್ಕ್ಸ್ ಬಿಕಾಸ್ ದೇ ಆರ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್ ವೆಲ್. ಇಲ್ಲಿ ನೋಡ್ಬೋದು ನೀವು, ಸ್ಟೂಡೆಂಟ್ಸ್ ಏನಿದೆ ನೌನ್ ಇದೆ, ನಾಮಪದ ಇದೆ ಅಂಡ್ ಸೆಕೆಂಡ್ ಟೈಮ್ ಅದೇ ಸ್ಟೂಡೆಂಟ್ಸ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ರಿಪಿಟೇಷನ್ ಆಫ್ ನೌನ್ ಯೂಸ್ ಅವಶ್ಯಕತೆ ಇಲ್ಲ. ಅದ್ರ ಬದಲಿಗೆ ನಾ ಏನ್ ಮಾಡಿದೆ, ದೇ ಅಂತ ಯೂಸ್ ಮಾಡಿದೆ. ದೇ ಇಲ್ಲಿ ಏನಾಗುತ್ತೆ, ಪ್ರೊನೌನ್ ಆಗುತ್ತೆ. ಒಂದು ಎಕ್ಸಾಂಪಲ್ ವಿತೌಟ್ ಪ್ರೊನೌನ್. ಪ್ರೊನೌನ್ ಇಲ್ಲದೆ ನಾನು ಒಂದು ಪ್ಯಾರಾಗ್ರಾಫ್ ಮಾಡಿದೆ ಅಂದ್ರೆ, ಒಂದು ಎಕ್ಸ್ಪ್ಲನೇಷನ್ ಕೊಟ್ಟೆ ಅಂದ್ರೆ ಯಾವ ರೀತಿ ಸೆಂಟೆನ್ಸ್ ಇರುತ್ತೆ ನೋಡೋಣ. ಫಸ್ಟ್, ಗೋಲ್ ಗುಮಜ್ is a beautiful monument. Gol Gumbaz located in Vijaypur. Gol Gumbaz has a beautiful garden. Sharan and Sharan's family went to the Gol Gumbaz. Sharan's children played and enjoyed, and then Sharan and Sharan's family went to the restaurant to eat. And ಈ ಪರ್ಟಿಕ್ಯುಲರ್ ನಂಬರ್ ಆಫ್ ಸೆಂಟೆನ್ಸಸ್ ಅಲ್ಲಿ ನಾನು ರಿಪಿಟೇಷನ್ ಆಫ್ ನೌನ್ಸ್ ಆಗಿದೆ, ಇದರಲ್ಲಿ ಯಾವುದೇ ರೀತಿ ನಾನು ಪ್ರೊನೌನ್ ಬಳಕೆನೇ ಮಾಡಿಲ್ಲ. ಈಗ ಇದರಲ್ಲಿ ನಾನು ಪ್ರೊನೌನ್ ಬಳಕೆ ಮಾಡಿದೆ ಅಂದ್ರೆ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ ಅಂಡ್ ಈ ಪ್ಯಾರಾಗ್ರಾಫ್ ಯಾವ ರೀತಿ ಆಗುತ್ತೆ ಚೆಕ್ ಮಾಡೋಣ. ಗೋಲ್ ಗುಂಬಜ್ ಇಸ್ ಬ್ಯೂಟಿಫುಲ್ ಮ್ಯಾನ್ಯುಮೆಂಟ್. ಇಟ್ ಲೊಕೇಟೆಡ್ ಇನ್ ವಿಜಯಪುರ್. ಗೋಲ್ ಗುಂಬಜ್ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಗೋಲ್ ಗುಂಬಜ್ ಹೇಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಯೂಸ್ ಇನ್ಸ್ಟೆಡ್ ಆಫ್ ಗೋಲ್ ಗುಂಬಜ್ ಇಟ್ ಲೊಕೇಟೆಡ್ ಇನ್ ವಿಜಯಪುರ್. ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಗಾರ್ಡನ್. ಶರಣ್ ಅಂಡ್ ಹಿಸ್ ಫ್ಯಾಮಿಲಿ. ಶರಣ್ ಇದ್ದಾರೆ ಮತ್ತೆ ಶರಣ್ಸ್ ಫ್ಯಾಮಿಲಿ ಅನ್ನೋ ಅವಶ್ಯಕತೆ ಇಲ್ಲ, ಅವ್ರ ಫ್ಯಾಮಿಲಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ, ಅವನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಿದ್ದಾರೆ. ಶರಣ್ ಅಂಡ್ ಹಿಸ್ ಫ್ಯಾಮಿಲಿ ವೆಂಟ್ ಟು ದೇರ್ ಅಂಡ್ ಹೀಸ್ ಚಿಲ್ಡ್ರನ್, ಯಾರು, ಶರಣ್ಸ್ ಚಿಲ್ಡ್ರನ್, ಹೀಸ್ ಚಿಲ್ಡ್ರನ್ ಪ್ಲೇಡ್ ಅಂಡ್ ಎಂಜಾಯ್ಡ್. ದೆನ್ ದೇ ವೆಂಟ್ ಟು ದಿ ರೆಸ್ಟೋರೆಂಟ್. ದೇ ಅಂದ್ರೆ ಯಾರಿಲ್ಲ, ಶರಣ್ ಅಂಡ್ ಶರಣ್ಸ್ ಫ್ಯಾಮಿಲಿ. ದೇ ವೆಂಟ್ ಟು ದಿ ರೆಸ್ಟೋರೆಂಟ್ ಟು ಈಟ್. ನೋಡಿ ಎಷ್ಟು ಸಿಂಪಲ್ ಇದೆ ಪ್ಯಾರಾಗ್ರಾಫ್ ಅಂಡ್ ಎಷ್ಟು ಅರ್ಥಪೂರ್ಣವಾಗಿದೆ. ಸೊ ರಿಪಿಟೇಷನ್ ಆಫ್ ನೌನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂಡ್ ನಮ್ಗೆ ಗೊತ್ತಿದ್ದಾಗ, ನೌನ್ ಏನಂತ ಗೊತ್ತಿದ್ದಾಗ ಅದ್ರ ಪ್ರಕಾರ ನಾವು ಪ್ರೊನೌನ್ನ ಬಳಕೆ ಮಾಡ್ಬೋದು. ಒಂದು ನಂಬರ್ ಆಫ್ ಎಕ್ಸಾಂಪಲ್ಸ್ ಮುಖಾಂತರ ಸಾಲ್ವ್ ಮಾಡೋಣ. ಎಸ್, ಈಗ ಈ ಎಕ್ಸಾಂಪಲ್ ನೋಡಿ, ಸಾನ್ವಿ ಕಂಪ್ಲೀಟೆಡ್ ಡ್ಯಾಶ್ ಹೋಮ್ವರ್ಕ್ ಅಂಡ್ ದೆನ್ ಡ್ಯಾಶ್ ಈಟ್ ಚಾಕ್ಲೇಟ್ಸ್. ಸಾನ್ವಿ ಅವಳ ಹೋಮ್ವರ್ಕ್ ಕಂಪ್ಲೀಟ್ ಮಾಡಿರ್ತಾಳೆ ಅಂಡ್ ಅವಳು ಚಾಕ್ಲೇಟ್ಸ್ ತಿಂದಿರ್ತಾಳೆ. ಈಗ ಇದರಲ್ಲಿ ನಾನು ಮತ್ತೆ ಸಾನ್ವಿಸ್ ಹೋಮ್ವರ್ಕ್ ಅನ್ಬೇಕಾ, ಸಾನ್ವಿ ಏಟ್ ಚಾಕ್ಲೇಟ್ಸ್ ಅನ್ಬೇಕಾ, ಇಲ್ಲ ರಿಪಿಟೇಷನ್ ಆಫ್ ನೌನ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಪ್ರೊನೌನ್ ಬಳಕೆ ಮಾಡಬೇಕು. ಇಲ್ಲಿ ಯಾವ ಪ್ರೊನೌನ್ ಯೂಸ್ ಆಗುತ್ತೆ, ಲೆಟ್ ಮಿ ರೀಡ್ ದಿ ಸೆಂಟೆನ್ಸ್. ಸಾನ್ವಿ ಕಂಪ್ಲೀಟೆಡ್ ಹರ್ ಹೋಮ್ವರ್ಕ್ ಅಂಡ್ ದೆನ್ ಶಿ ಏಟ್ ಚಾಕ್ಲೇಟ್ಸ್. ನೆಕ್ಸ್ಟ್ ಸೆಂಟೆನ್ಸ್, ಸಾತ್ವಿಕ್ ವಾಸ್ ಪ್ಲೇಯಿಂಗ್ ವಿತ್ ಡ್ಯಾಶ್ ಟಾಯ್ಸ್ ಅಂಡ್ ಡ್ಯಾಶ್ ಬ್ರೋಕ್ ಅ ಟಾಯ್. ಇಲ್ಲಿ ನಾನು ರಿಪಿಟೇಷನ್ ಆಫ್ ನೌನ್ ಅವಶ್ಯಕತೆ ಇಲ್ಲ. ಹೇಗೆ, ಸಾತ್ವಿಕ್ ವಾಸ್ ಪ್ಲೇಯಿಂಗ್ ವಿತ್ ಸಾತ್ವಿಕ್ಸ್ ಟಾಯ್ಸ್ ಅಂಡ್ ಸಾತ್ವಿಕ್ ಬ್ರೋಕ್ ಅ ಟಾಯ್. ನೋ, ದಿಸ್ ಇಸ್ ನಾಟ್ ಪ್ರಾಪರ್ ಸೆಂಟೆನ್ಸ್. ನಾ ಈ ರೀತಿ ಹೇಳ್ಬೇಕಾಗುತ್ತೆ, ಸಾತ್ವಿಕ್ ವಾಸ್ ಪ್ಲೇಯಿಂಗ್ ವಿತ್ ಹಿಸ್ ಟಾಯ್ಸ್ ಅಂಡ್ ಹಿ ಬ್ರೋಕ್ ಅ ಟಾಯ್. ಟು ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿ ನೀಡ್ ಟು ಸ್ಟಡಿ ಇಂಗ್ಲಿಷ್ ಗ್ರಾಮರ್. ನೋ, ಈ ರೀತಿ ಹೇಳಕ್ ಬರಂಗಿಲ್ಲ, ಗ್ರಾಮರ್ ಆಫ್ ಇಂಗ್ಲಿಷ್ ಅನ್ಬೇಕಾಗುತ್ತೆ. ಬಟ್ ಇಲ್ಲಿ ಹೆಂಗ್ ಅನ್ಬೋದು, ನಾನು ಇನ್ಸ್ಟೆಡ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಐ ಕ್ಯಾನ್ ಯೂಸ್ ಇಟ್ ಅಂತ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಪೊಸೆಸಿವ್ ಇದೆ, ಪೊಸೆಸಿವ್ ಅಡ್ಜೆಕ್ಟಿವ್ ಬಳಕೆ ಮಾಡಬೇಕು. ಯಾವ ರೀತಿ ಇರುತ್ತೆ ಸೆಂಟೆನ್ಸ್, ಲೆಟ್ ಮಿ ರೀಡ್. ಟು ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿ ನೀಡ್ ಟು ಸ್ಟಡಿ ಇಟ್ಸ್ ಗ್ರಾಮರ್. ಈ ರೀತಿ ಇಟ್ಸ್ ಅಂತ ಯೂಸ್ ಮಾಡ್ಬೋದು. ಇಲ್ಲಿ ಇಟ್ಸ್ ಏನಾಗುತ್ತೆ, ಪ್ರೊನೌನ್ ಆಗುತ್ತೆ. ಸೊ ಈ ರೀತಿ ರಿಪಿಟೇಷನ್ ಆಫ್ ನೌನ್ ಬದಲಿಗೆ ಮತ್ತೆ ನಮಗ್ ಪರ್ಟಿಕ್ಯುಲರ್ ನೌನ್ ಗೊತ್ತಿದ್ದಾಗ, ನೌನ್ ಇರದಾಗ ನಾವು ಪ್ರೊನೌನ್ ಬಳಕೆ ಮಾಡಬೇಕಾಗುತ್ತೆ. There are several types of noun, several kinds of pronoun and ಎಷ್ಟು kinds of pronoun ಇದೆ ಚೆಕ್ ಮಾಡೋಣ. ಪರ್ಸನಲ್ ಪ್ರೊನೌನ್ ವೈಯಕ್ತಿಕ ಸರ್ವನಾಮ, ರಿಫ್ಲೆಕ್ಸಿವ್ ಪ್ರೊನೌನ್ ಅನುವರ್ತಕ ಸರ್ವನಾಮ, ಎಂಪಥೆಟಿಕ್ ಪ್ರೊನೌನ್ ಸ್ಪಷ್ಟಪಡಿಸುವ ಸರ್ವನಾಮ, ಪೊಸೆಸಿವ್ ಪ್ರೊನೌನ್
ಸ್ವಾಮಿತ್ವ ವಾಚಕ ಸರ್ವನಾಮ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಪ್ರದರ್ಶಕ ಸರ್ವನಾಮ, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ವರ್ಗೀಕರಣ ಸರ್ವನಾಮ, ರೆಸಿಪ್ರೋಕಲ್ ಪ್ರೊನೌನ್ ಅನನ್ಯ ಸರ್ವನಾಮ, ಇಂಟ್ರಾಗೇಟಿವ್ ಪ್ರೊನೌನ್ ಪ್ರಶ್ನಾರ್ಥಕ ಸರ್ವನಾಮ, ಇಂಡೆಫಿನೆಟ್ ಪ್ರೊನೌನ್ ಅನಿಶ್ಚಿತ ಸರ್ವನಾಮ, ರಿಲೇಟಿವ್ ಪ್ರೊನೌನ್ ಸಂಬಂಧಾತ್ಮಕ ಸರ್ವನಾಮ, ರಿಲೇಟಿವ್ ಕಾಂಪೌಂಡ್ ಪ್ರೊನೌನ್ ಸಂಬಂಧಾತ್ಮಕ ಸಂಯೋಗ ಸರ್ವನಾಮ. ನೋಡಿ, ಟೋಟಲ್ 11 ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರೊನೌನ್ಸ್ ಆರ್ ದೇರ್. ಅಂಡ್ ಮುಂದೆ ಬರುವಂತಹ ವಿಡಿಯೋಸ್ಗಳಲ್ಲಿ ಎಲ್ಲಾ ಪ್ರೊನೌನ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದು ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.